ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿಯ ಸವಿಗನ್ನಡದ ಪಾಠ ವೀರಮಾತೆ ಜಿಜಾಬಾಯಿ ಪಾಠದ ಒಂದು ನೋಟ್ಸನ್ನು ನೋಡೋಣ. ತಾಯಿಗೆ ಮಗ ಏನೆಂದು ಹೇಳಿದನು. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಹೇಳು ತಾಯಿ ಎಂದನು. ಕೊಂಡಾಣದುರ್ಗ ಯಾರ ವಶದಲ್ಲಿದೆ? ಕೊಂಡಾಣದುರ್ಗ ಮೊಘಲರ ವಶದಲ್ಲಿದೆ. ಜೀಜಾಬಾಯಿ ತಂದೆ ಹೆಸರೇನು? ಜೀಜಾಬಾಯಿಯ ತಂದೆ ಹೆಸರು ಲಖುಜಿ ಜಾದವರಾವ್. ಶಿವಾಜಿಯ ಗುರುವಿನ ಹೆಸರೇನು? ಶಿವಾಜಿಯ ಗುರು ಹೆಸರು ದಾದಾಜಿ ಕೊಂಡದೇವ. ಕೊಟ್ಟಿರುವ ಪದಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಬರೆಯಿರಿ. ಮೊದಲನೇದಾಗಿ, ಛತ್ರಪತಿ ಶಿವಾಜಿಯ ತಾಯಿ ಹೆಸರು ಏನು? ಜೀಜಾಬಾಯಿ. ಜೀಜಾಬಾಯಿ ಶಹಾಜಿ ಎಂಬುವರನ್ನು ವಿವಾಹವಾದಳು. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು. ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ವಿರುದ್ಧಾರ್ಥಕ ಪದವನ್ನು ಬರೆಯಿರಿ. ಧೈರ್ಯ ಅಧೈರ್ಯ, ಜಯ ಅಪಜಯ, ಗೌರವ ಅಗೌರವ, ನೀತಿ ಅನೀತಿ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ನೋಡಿ, ಸಮಾನಾರ್ಥಕ ಅಂದರೆ ಒಂದು ಪದ ಇರುತ್ತೆ, ಅದು ಎರಡು ಮೀನಿಂಗ್ ಬರುತ್ತೆ, ಅದು ನಾವು ಸಮಾನಾರ್ಥಕ ಪದ ಅಂತ ಕರಿತೀವಿ. ನೋಡಿ, ಸಾಗರ ಅಂದರೆ ಸಮುದ್ರ, ಕಡಲು ಅಲ್ವಾ. ಅದೇ ರೀತಿಯಾಗಿ ಪುತ್ರ ಅಂದರೆ ಮಗ, ತನುಜ. ರಾಜ ಅಂದರೆ ದೊರೆ, ಅರಸ. ಯುದ್ಧ, ಕದನ ಮತ್ತು ಹೋರಾಟ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೊದಲನೇದಾಗಿ, ಬಹುಮಾನ. ಆಟದ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಸಿಕ್ಕಿದೆ ಅಥವಾ ಸಿಕ್ಕಿತು. ಉದ್ಯೋಗ. ನಾವು ಮಾಡುವ ಉದ್ಯೋಗವನ್ನು ನಿಯತ್ತಿನಿಂದ ಮಾಡಬೇಕು. ಗುಲಾಮಗಿರಿ. ನಾವು ಬ್ರಿಟಿಷರ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಪಡೆದೆವು. ವೈಭವ. ಮೈಸೂರು ದಸರಾ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತದೆ ಅಥವಾ ವೈಭವದಿಂದ ನಡೆಯುತ್ತದೆ. ಆಶೀರ್ವಾದ. ನಾವು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು. ಯಾರು ಯಾರಿಗೆ ಹೇಳಿದರು? ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಈ ಮಾತನ್ನು ಶಿವಾಜಿ ತನ್ನ ತಾಯಿಗೆ ಹೇಳಿದನು. ತನ್ನ ತಾಯಿ ಯಾರು? ಜೀಜಾಬಾಯಿ. ಎರಡನೆಯದು, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಈ ಮಾತನ್ನು ಜೀಜಾಬಾಯಿ ಶಿವಾಜಿಗೆ ಹೇಳ್ತಾಳೆ. ವಾಕ್ಯಗಳನ್ನು ಜೋಡಿಸಿ ಬರೀವಿ. ಅದು ಜಂಬಲ್ಡ್ ಆಗಿದೆ, ಬೇರೆ ಬೇರೆ ಇದೆ, ಅದನ್ನು ನಾವು ಸರಿಯಾಗಿ ಜೋಡಿಸ್ಬೇಕು. ಮೊದಲನೇದಾಗಿ, ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು. ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಪದಗಳನ್ನು ಕೂಡಿಸಿ ಬರೆಯಿರಿ. ಬರು ಪ್ಲಸ್ ಅಂತೆ ಬರುವಂತೆ, ಹೋಗು ಪ್ಲಸ್ ಅಂತೆ ಹೋಗುವಂತೆ, ನೋಡು ಪ್ಲಸ್ ಅಂತೆ ನೋಡುವಂತೆ, ಮಗು ಪ್ಲಸ್ ಅಂತೆ ಮಗುವಂತೆ. ಇಲ್ಲಿ ನಾವು ಇಲ್ಲೂ ಸಹ ಕೂಡಿಸಿ ಬರೆಯಬೇಕು. ಹುಡುಗ ಪ್ಲಸ್ ಆಟ ಹುಡುಗಾಟ, ಬಂದು ಪ್ಲಸ್ ಒಂದು ಬಂದಾಗ, ಕಾಡು ಪ್ಲಸ್ ಆನೆ ಕಾಡಾನೆ, ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಆಯಿತಾ? ಅದಾದಮೇಲೆ ಇಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಬರೀಬೇಕು. ತಾಳಿದವನು ಬಾಳಿಯನ್ನು ಹಿಂಡ್ಸ್ ಕೊಟ್ಟಿದ್ದಾರೆ ಅವರು. ಕೈ ಕೆಸರಾದರೆ ಬಾಯಿ ಮೊಸರು, ಮಾತು ಬೆಳ್ಳಿ ಮೌನ ಬಂಗಾರ, ಮನೆಗೆ ಮಾರಿ ಪರರಿಗೆ ಉಪಕಾರಿ. ಇಲ್ಲಿ ನೀನು ಜೀಜಾಬಾಯಿಯ ಯಾವ ಗುಣಗಳನ್ನು ಇಷ್ಟಪಡುವಿ, ಏಕೆ? ಯಾಕೆ ನಿಮಗೆ ಜೀಜಾಬಾಯಿ ಅಂದರೆ ಇಷ್ಟ ಮತ್ತು ಅವರ ಕ್ಯಾರೆಕ್ಟರ್ಸ್ ಏನು ಇಷ್ಟ? ಜೀಜಾಬಾಯಿ ಚಿಕ್ಕಂದಿನಿಂದ ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಹೇಳುತ್ತಿದ್ದಳು ಅಲ್ವಾ. ಅದೇ ರೀತಿಯಾಗಿ ಅವಳು ಚಾಣಾಕ್ಷ ಹೆಣ್ಣು ಮಗಳು ಮತ್ತು ತುಂಬ ಧೈರ್ಯಶಾಲಿ ಹೆಣ್ಣು ಮಗಳು. ಯಾವುದೇ ಒಂದು ಗಂಡಸಿನ ಒಂದು ಸಹಾಯವಿಲ್ಲದೆ ತನ್ನ ಮಗನಿಗೆ ಅವನು ಏನು ಮಾಡ್ತಾಳೆ, ಧೈರ್ಯವನ್ನು ತುಂಬುತ್ತಾಳೆ ಅಲ್ವಾ. ಅವಳೇ ಯುದ್ಧ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಅವಳು ಅವನಿಗೆ ಕಲಿಸ್ತಾಳೆ. ಅದೇ ರೀತಿಯಾಗಿ ಅವರ ಒಂದು ಗುರು ದಾದಾಜಿ ಕೊಂಡದೇವರು ಸಹ ಅವನಿಗೆ ಸಹಾಯ ಮಾಡ್ತಾಳೆ. ಸಾಹಸಿ ಕೆಲಸ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು. ಶಿವಾಜಿಗೆ ನೀತಿ ಧರ್ಮ ಎಲ್ಲನೂ ಅವನಿಗೆ ಚಿಕ್ಕಂದಿನಿಂದಲೇ ಹೇಳ್ಕೊಡ್ತಾಳೆ. ನಿಮಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರನ್ನು ಬರೀಬೇಕು. ಮತ್ತು ಯಾರು? ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ. ಇನ್ನು ಯಾರ್ಯಾರಿದ್ದಾರೆ ನೀವು ಸಹ ಇಲ್ಲಿ ಲಿಸ್ಟನ್ನು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾವುದೇ ನೋಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.